everyone, welcome to Maths class 8th standard part 2. Let us continue with the lesson comparing quantities. Next concept is compound interest. Compound interest ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Interest is the extra money paid by banks on money deposited with them. ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಏನು ಮಾಡ್ತೀವಿ, ಬ್ಯಾಂಕಲ್ಲಿ ತೊಗೊಂಡೋಗಿ ಇಡ್ತೀವಿ. ಬ್ಯಾಂಕಲ್ಲಿ ನಾವು ಡೆಪಾಸಿಟ್ ಮಾಡುವಂಥ ದುಡ್ಡಿಗೆ ಅವರು ವರ್ಷ ಇಷ್ಟು ಅಂತ ನಮಗೆ ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟು ಒನ್ ಮೋರ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ ಈಸ್ ಆಲ್ಸೋ ಪೇಯ್ಡ್ ಬೈ ಪೀಪಲ್ ವೆನ್ ದೇ ಬಾರೋ ಮನಿ. ನಾವು ಸಾಲ ತಗೊಳ್ಳೋದು, ಈ ಬಡ್ಡಿಗೆ ಸಾಲ ತೊಗೊಂಬರೋದು ಅಂತ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ನಾವು ತಗೊಳ್ಳೋ ಅಂಥ ದುಡ್ಡಿಗೆ ಪ್ರತಿ ವರ್ಷ ಇಷ್ಟು ಅಂತ ಅವರಿಗೆ ಇಂಟ್ರೆಸ್ಟನ್ನು ಕಟ್ಕೊಳ್ತಾ ಹೋಗ್ತೀವಿ. ಸಿಂಪಲ್ ಇಂಟ್ರೆಸ್ಟ್ ನೀವೀಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ದ ಫಾರ್ಮುಲಾ ಈಸ್ SI ಈಸ್ ಈಕ್ವಲ್ ಟು PTR ಬೈ 100. P ಅಂದರೆ ಪ್ರಿನ್ಸಿಪಲ್, T ಅಂದರೆ ಟೈಮ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಂದರೆ ನಾವು ಎಷ್ಟು ದುಡ್ಡನ್ನು ಸಾಲ ತೊಗೊಂಡಿದ್ದೀವಿ, ಟೈಮ್ ಎಷ್ಟು ವರ್ಷಕ್ಕೆ ಸಾಲ ತೊಗೊಂಡಿದ್ದೀವಿ, ಅದಕ್ಕೆ ಎಷ್ಟು ಪರ್ಸೆಂಟು ಬಡ್ಡಿ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, a sum of rupees 10,000 is borrowed at a rate of interest 15% per annum for 2 years. Find the simple interest on this sum and the amount to be paid at the end of 2 years. ಇಲ್ಲಿ 10,000 ಸಾಲ ತೊಗೊಂಬಂದಿದ್ದಾರೆ. ಓಕೆನಾ. ಅದನ್ನು ಪ್ರಿನ್ಸಿಪಲ್ ಅಂತ ತಗೊತೀವಿ. ಪ್ರಿನ್ಸಿಪಲ್ ಈಸ್ 10,000. ಓಕೆ. ಎಷ್ಟು ಅಟ್ ದ ರೇಟ್ ಆಫ್ 15%. ಸೊ ರೇಟ್ ಬಂದು 15 ಆಯಿತು. ಟೈಮ್ ಪೀರಿಯಡ್ ಎಷ್ಟು 2 ಇಯರ್ಸಿಗೆ. ಓಕೆನಾ. ಈಗ ಆಫ್ಟರ್ 2 ಇಯರ್ಸ್ ನಾವು ಎಷ್ಟು ಅಮೌಂಟನ್ನು ಅವರಿಗೆ ವಿತ್ ಇಂಟ್ರೆಸ್ಟು ಪೇ ಮಾಡಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಬೈ 100. ದಟ್ ಈಸ್ ಈಕ್ವಲ್ ಟು P ಅಂದರೆ ಪ್ರಿನ್ಸಿಪಲ್ 10,000 ಇಂಟು T ಅಂದರೆ ಟೈಮ್ 2 ಇಯರ್ಸ್ ಇಂಟು ರೇಟ್ ಅಂದರೆ 15% ಬೈ 100. ಓಕೆ. 20 ಕ್ಯಾನ್ಸಲ್. 15 2s are 30. 30 into 100 is 3,000. ಸೊ ಸಿಂಪಲ್ ಇಂಟ್ರೆಸ್ಟ್ ಬಂದು 3,000 ಆಯಿತು. ಅಮೌಂಟ್ ಟು ಬಿ ಪೇಯ್ಡ್ ಅಂತ ಕೇಳಿದ್ದಾರೆ. ಸೊ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಲ್ ಎಷ್ಟು 10,000 rupees ಪ್ಲಸ್ ಇಂಟ್ರೆಸ್ಟು 3,000 rupees. ಸೊ ಆಫ್ಟರ್ 2 years we have to pay 13,000 rupees with interest. ಓಕೆನಾ. ನೆಕ್ಸ್ಟು ಕ್ಯಾಲ್ಕುಲೇಟಿಂಗ್ ಕಾಂಪೌಂಡ್ ಇಂಟ್ರೆಸ್ಟ್. ಎ ಸಮ್ ಆಫ್ rupees 20,000 ಈಸ್ ಬಾರೋಡ್ ಬೈ ಹೀನಾ ಫಾರ್ 2 years at an interest of 8%, compounded annually. Find the compound interest and the ಅಮೌಂಟ್ ಶಿ ಹ್ಯಾಸ್ ಟು ಪೇ ಅಟ್ ದ ಎಂಡ್ ಆಫ್ 2 years ಅಂತ ಇದೆ. ಈ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನು ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ಕೊಂಡು ಮಾಡ್ಬೋದು. ಬಟ್ ಇಲ್ಲಿ ಪ್ರಿನ್ಸಿಪಲ್ಲು ಎವ್ರಿ ಇಯರು ಚೇಂಜ್ ಆಗ್ತಾ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ತಾ ಹೋಗೋಣ. ಈಗ ಸಿಂಪಲ್ ಇಂಟ್ರೆಸ್ಟ್ ಫಾರ್ 1 ಇಯರನ್ನು ಫಸ್ಟು ಕಂಡುಹಿಡ್ಕೊಂಬಿಡೋಣ. ಓಕೆ. PTR ಬೈ 100. ಪ್ರಿನ್ಸಿಪಲ್ ಎಷ್ಟು 20,000 ಆಯಿತು. ಇಂಟು ಟೈಮ್ ಎಷ್ಟು 1 ಇಯರ್ಗೆ, ರೇಟ್ ಎಷ್ಟು 8% ರೇಟ್ ಅಲ್ವಾ, ಬೈ 100. ಇಲ್ಲಿ 20 ಕ್ಯಾನ್ಸಲ್. 8 2s are 16 ಪ್ಲಸ್ 2 zeros ಅಂದರೆ 1 ಇಯರ್ಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 1,600 ಆಯಿತಾ. ಅಮೌಂಟ್ ಟು ಬಿ ಪೇಯ್ಡ್ ಫಾರ್ 1 year. ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. 20,000 ಪ್ಲಸ್ 1,600. ಇವಾಗ ಎಷ್ಟಾಯಿತು ಅಮೌಂಟು 21,600 ಆಯಿತು. ಓಕೆನಾ. ಸೊ ಇದು ನೆಕ್ಸ್ಟ್ ಏನಾಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಲ್ವ ಸೆಕೆಂಡ್ ಇಯರ್ಗೆ. ಆವಾಗ ಈ ಅಮೌಂಟ್ ಏನಿದೆ ಇದಕ್ಕೆ ನಾವು ಬಡ್ಡಿಯನ್ನು ಕೊಡಬೇಕು. ಮೊದಲು ಏನು ಮಾಡ್ತಾಯಿದ್ವಿ, 20,000ಕ್ಕೆ ಒಟ್ಟಿಗೆ 2 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ 1 ವರ್ಷಕ್ಕೆ ಬಡ್ಡಿ ಸೇರಿಸಿ ಅಮೌಂಟ್ ಎಷ್ಟಾಗುತ್ತೆ ಆ ಅಮೌಂಟಿಗೆ ನೆಕ್ಸ್ಟು ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ ಸೆಕೆಂಡ್ ಇಯರ್ ಅಂದರೆ ಅನದರ್ 1 year ಅಂತಲೇ ಅರ್ಥ. ಓಕೆನಾ.
ಪಿ ಟಿ ಆರ್ ಬೈ 100. ಇಲ್ಲಿಗ ಪ್ರಿನ್ಸಿಪಲ್ಲು ಚೇಂಜ್ ಆಗುತ್ತೆ. ಇಲ್ಲಿ 20,000 ಹಾಕೊಂಡಿದ್ವಲ್ಲ, ಇಲ್ಲಿಗೆ ಏನು ಹಾಕ್ಕೋಬೇಕು ಇವಾಗ 21,600 ಇಂಟು ಟೈಮ್ ಅಂದರೆ 1 ಇಯರ್. 2 ಇಯರ್ಸಿಗೆ ಆಲ್ರೆಡಿ 1 ಇಯರ್ ಕಂಡುಹಿಡ್ಕೊಂಡಿದ್ದೀವಿ. ಇನ್ನು 1 ಇಯರ್ದು ಕಂಡುಹಿಡ್ಕೊಳ್ಬೇಕು. ರೇಟು ಸೇಮೇ ಇದೆ, 8% ರೇಟ್. ಓಕೆ, ಬೈ 100. 20 ಕ್ಯಾನ್ಸಲ್. ಇಲ್ಲಿವಾಗ 216 ಇಂಟು 8 ಮಾಡಬೇಕು. 848ಕ್ಕೆ 8 ದಶಕ 4, 8 8 8 4 12ಕ್ಕೆ 2 ದಶಕ 1, 8 16 16 1 17. ಸೊ ಸೆಕೆಂಡ್ ಇಯರಿಗೆ ನಾವು ಕಟ್ಟಬೇಕಾಗಿರುವಂಥ ಇಂಟ್ರೆಸ್ಟ್ ಏನು 1728. ಸೊ ಅಮೌಂಟ್ to be paid for second year is equal to 21,600 plus 1,728. So total ಎಷ್ಟು ಕಟ್ಟಬೇಕು ಇವಾಗ 8 plus 0 is 8, 2 plus 0 is 2, 7 plus 6 is 13, so 3, 1 carry, 1 plus 1 is 2, 2 plus 1 is 3, 2. 23,328 ರುಪೀಸನ್ನು ನಾವಿಲ್ಲಿ ಕಟ್ಟಬೇಕಾಗತ್ತೆ. ಓಕೆನಾ? ಸೊ ಟೋಟಲ್ ಇಂಟ್ರೆಸ್ಟ್ ನಾವೀಗ ಎರಡೂ ಕಟ್ಟಿರೋದು, 2 ವರ್ಷದಲ್ಲೂ ಕಟ್ಟಿರೋದು. ಟೋಟಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಫಸ್ಟ್ ಎಷ್ಟು ಕಟ್ಟಿದ್ವಿ 1,600ನ ಕಟ್ಟಿದ್ವಿ. ಅದಾದಮೇಲೆ ಸೆಕೆಂಡ್ ಇಯರ್ ಎಷ್ಟು ಕಟ್ಟಿದ್ವಿ 1,728 ಕಟ್ಟಿದ್ವಿ. ಸೊ ಟೋಟಲ್ ಇಂಟ್ರೆಸ್ಟ್ ನಾವು ಕಟ್ಟಿರೋದಿಷ್ಟು 8 plus 0 is 8, 2 plus 0 is 2, 7 plus 6 is 13, so 1 carry, 1 plus 1 is 2, 2 plus 1 is 3. 3,328 ರುಪೀಸನ್ನು ನಾವು ಇಂಟ್ರೆಸ್ಟ್ ಆಗಿ ಇಲ್ಲಿ ಕಟ್ಟಿದ್ದೀವಿ. ಪ್ರತಿ ಇಯರ್ಸು ಇವಾಗ 2 ಇಯರ್ಸ್ ಆಗಿರೋ ಹೊತ್ತಿಗೆ 1 ಇಯರ್ಗೆ 2 ಇಯರ್ಸಿಗೆ ಅಂತ ನಾವು ಬರ್ಕೊಳ್ತಾ ಹೋದ್ವಿ. ಅದೇ ರೀತಿಯಲ್ಲಿ 5 ಇಯರ್ಸಿಗೆ ಅಂತಂದರೆ ಪ್ರತಿ ಸಲನೂ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂತ ನಾವು ಮಾಡ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ಕಾಂಪೌಂಡ್ ಇಂಟ್ರೆಸ್ಟಿಗೆ ಒಂದು ಫಾರ್ಮುಲಾ ಇದೆ, ಪಿ ಇಂಟು 1 ಪ್ಲಸ್ ಆರ್ ಬೈ 100 ಟು ದಿ ಪವರ್ ಆಫ್ ಎನ್ ಅಂತ. ಓಕೆನಾ? ಪಿ ಅಂದರೆ ಪ್ರಿನ್ಸಿಪಲ್, ಆರ್ ಅಂದರೆ ರೇಟ್, ಎನ್ ಅಂದರೆ ಇಲ್ಲಿ ನಂಬರ್ ಆಫ್ ಇಯರ್ಸ್. ಓಕೆನಾ? ಈಗ ನಾವು ಕಂಡುಹಿಡಿದ್ವಲ್ಲ, ಸೇಮ್ ಅಮೌಂಟಿಗೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಕಂಡುಹಿಡಿಯೋಣ, ಸೇಮ್ ಬರುತ್ತಾ ಅಂತ ನೋಡೋಣ. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ನಾವು ಎಷ್ಟು ತೊಗೊಂಡಿದ್ದು 20,000 ಅಲ್ವಾ, 1 ಪ್ಲಸ್ ರೇಟ್ ಎಷ್ಟು 8 ಆಗಿತ್ತು ಬೈ 100 ಎಷ್ಟು ಇಯರ್ಸಿಗೆ 2 ಇಯರ್ಸಿಗೆ. ಸೊ ಈಗ ಇಲ್ಲಿ 20,000 ಹಾಗೆ ಉಳಿದಿರುತ್ತೆ. 1 ಪ್ಲಸ್ 100 ಅಂದರೆ ಇಲ್ಲಿ ಎಲ್ ಸಿ ಎಮ್ ತಗೊಳ್ಬೇಕು. 100 ಪ್ಲಸ್ 8 ಟು ದಿ ಪವರ್ ಆಫ್ 2 ಆಗುತ್ತೆ. ಸೊ 20,000 ಇಂಟು 108 ಬೈ 100 ಹೋಲ್ ಸ್ಕ್ವೇರ್ ಆಯಿತು. ಓಕೆನಾ? ಸೊ ಇಲ್ಲಿ ಇವಾಗ 20,000 ಇಂಟು 108 ಬೈ 100 ಇಂಟು 108 ಬೈ 100. ಇಲ್ಲಿ ಇಂಟು ಇರೋದ್ರಿಂದ ಡೈರೆಕ್ಟಾಗಿ ನಾವು ಇಲ್ಲಿ 20 ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಈಗ ಇಲ್ಲಿ 108 ಇಂಟು 2 ಮಾಡೋಣ. 8 2 16, 1 ಕ್ಯಾರಿ, 2 0 0 ಪ್ಲಸ್ 1 ಈಸ್ 1, 2 1 2, 216 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಇಂಟು 108 ಮಾಡಬೇಕು. ಸೊ 8 48ಕ್ಕೆ 8 ದಶಕ 4, 8 1 8 4 12ಕ್ಕೆ 2 ದಶಕ 1, 8 2 16 1 17 ಪ್ಲಸ್ 0 ಇಂಟು ಸಮಥಿಂಗ್ ಈಸ್ 0 ಪ್ಲಸ್ 1 6 6, 1 1 1, 1 2 2. ಆ್ಯಡ್ ಮಾಡೋಣ. 8 2 6 ಪ್ಲಸ್ 7 ಈಸ್ 13, 1 ಕ್ಯಾರಿ, 1 ಪ್ಲಸ್ 1 ಈಸ್ 2, 2 ಪ್ಲಸ್ 1 ಈಸ್ 3 ಆ್ಯಂಡ್ 2. ನೋಡಿ, ಲಾಸ್ಟ್ ನಾವು ಕಂಡಿಡಿರುವಂಥ ಅಮೌಂಟು 23,328. ಈಗ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡ್ರು ಕೂಡ ಬಂದಿರುವಂಥ ಅಮೌಂಟು 23,328. ಸೊ ಅಮೌಂಟ್ ಎರಡು ಸೇಮ್ ಆಗಿದೆ. ನಮಗೆ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡ್ರೆ ಎನ್ನು ನಿಮ್ಗೆ ಎಷ್ಟಾದರೂ ಆಗಿರಲಿ, 8 10 ಇಯರ್ಸ್ ಆದ್ರೂ ಕೂಡ ಈಸಿಯಾಗಿ ನಾವು ಕ್ಯಾಲ್ಕುಲೇಟನ್ನು ಮಾಡಬಹುದು. ಓಕೆನಾ? ಲೆಟ್ಸ್ ಸಾಲ್ವ್ ಎಕ್ಸಸೈಸ್ 7.3. Exercise 7.3, first question. The population of a place increased to 54,000 in 2003 at a rate of 5% per annum. First question ಅದರಲ್ಲಿ find the population in 2001 ಅಂತ. ನೋಡಿ, ಇಲ್ಲಿ ಕೊಟ್ಟಿರೋದು 2003ಯಲ್ಲಿ
ಇಷ್ಟು ಪಾಪ್ಯುಲೇಷನ್ ಇದೆ ಅಂತ. 2001 ಇರೋದಕ್ಕಿಂತ 5% ಪರ್ ಆ್ಯನಮ್ ಅಂದರೆ ಪರ್ ಇಯರು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈಗ ಎಷ್ಟಿದೆ 2003 54,000 ಇದೆ. ಬಟ್ ನಾವು ಕಂಡುಹಿಡಿಬೇಕಾಗಿರೋದು ಏನು, 2001 ಪಾಪ್ಯುಲೇಷನ್ ಎಷ್ಟಿತ್ತು ಅಂತ. ಸೊ 2001ಗಿಂತ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಪರ್ ಆ್ಯನಮ್ ಅಂತ ಇದನ್ನು ನಾವು ಅಮೌಂಟ್ ಅಂತ ತಗೊಳ್ಬೇಕು. ಓಕೆನಾ, ಅಮೌಂಟ್ ಅಥವಾ ಪಾಪ್ಯುಲೇಷನ್ ಇನ್ 2003. Population in 2003 is equal to 54,000. So this will become amount. Okay na? And rate. ಎಷ್ಟು ರೇಟಲ್ಲಿ 5% ಪರ್ ಆ್ಯನಮ್. ಅಂದರೆ ಇಲ್ಲ 2001ಗಿಂತ 2003 ಅಂದರೆ 2 ಇಯರ್ಸ್ ಜಾಸ್ತಿ ಆಗಿದೆ. ಸೊ ಟೈಮ್ ಅಂದರೆ 2 ಇಯರ್ಸ್. ಈಗ ನಾವು 2001 ಎಷ್ಟು ಇತ್ತು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ದ ಫಾರ್ಮುಲಾ ಈಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ವಾ, ಅಮೌಂಟ್ ಅಂತಲೇ ಹಾಕೊಳ್ಳೋಣ. ಪಿ ಇಂಟು 1 ಪ್ಲಸ್ ಆರ್ ಬೈ 100 ಟು ದ ಪವರ್ ಆಫ್ ಎನ್. ಇಲ್ಲಿ ಅಮೌಂಟ್ ನಮಗೆ ಆಲ್ರೆಡಿ ಗೊತ್ತಿದೆ, 54,000 ಈಸ್ ಈಕ್ವಲ್ ಟು, ಈಗ ನಮಗೆ ಪ್ರಿನ್ಸಿಪಲ್ ಗೊತ್ತಿಲ್ಲ, ಅದನ್ನೇ ನಾವೀಗ ಕಂಡುಹಿಡಿಬೇಕಾಗಿರೋದು, ಪಾಪ್ಯುಲೇಷನ್ ಎಷ್ಟಿತ್ತು ಅಂತ. ಸೊ ಪಿ ಇಂಟು 1 ಪ್ಲಸ್ ರೇಟ್ ಅಂದರೆ 5% ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ ಎಷ್ಟು ಇಯರ್ಸಿಗೆ, 2 ಇಯರ್ಸಿಗೆ. ಓಕೆನಾ, ಇಲ್ಲಿಗ 5 1s 5, 5 2s 10, 1 0. 54,000 ಈಸ್ ಈಕ್ವಲ್ ಟು ಪಿ ಇಂಟು ಇಲ್ಲಿ 20 ಅಂದರೆ 21, 20 ಪ್ಲಸ್ 1 ಬೈ 20 ಎಲ್ ಸಿ ಎಮ್ ಅನ್ನು ತೊಗೊಂಡಿದ್ದೀವಿ, ಟು ದ ಪವರ್ ಆಫ್ 2. 54,000 ಈಸ್ ಈಕ್ವಲ್ ಟು ಪಿ ಇಂಟು 21 ಬೈ 20 ಹೋಲ್ ಸ್ಕ್ವೇರ್. ಓಕೆ, 54,000 ಈಸ್ ಈಕ್ವಲ್ ಟು ಪಿ ಇಂಟು, ಇದನ್ನು ನಾವು ಬಿಡಿಸಿ ಬರೆಯೋಣ, 21 ಬೈ 20 ಇಂಟು 21 ಬೈ 20. ಓಕೆ, ಅಮೌಂಟ್ ಈಸ್ 54,000. ಪಿ ಇಂಟು 21 ಇಂಟು 21 ಅಂದರೆ 441 ಆಗುತ್ತೆ. 20 ಇಂಟು 20 ಅಂದರೆ 400 ಆಗುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಮಗೆ ಬೇಕಾಗಿರೋದು ಪಿ ಅಲ್ವಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದರೆ 54,000 ಇಂಟು 400 ಆಗುತ್ತೆ, ಡಿವೈಡೆಡ್ ಬೈ 441. ಸೊ ಈಗ ಪ್ರಿನ್ಸಿಪಲ್ ಅಂದರೆ ಇವಾಗ ಇವೆರಡನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರೋವಂಥದ್ದು 4 0s 0, 4 0s 0, 4 0s 0, 4 4s 16, 6 1 ಕ್ಯಾರಿ, 4 5s 20, 20 ಪ್ಲಸ್ 1 ಈಸ್ 21. ಇಲ್ಲಿ ಉಳಿದಿರುವಂಥ 2 zeros. ಸೊ ಎಷ್ಟಾಯಿತು ನೋಡಿ, ಇಷ್ಟು ದೊಡ್ಡ ಅಮೌಂಟ್ ಆಯಿತು, ಡಿವೈಡೆಡ್ ಬೈ 441. ಈಗ ನಾವು ಇಷ್ಟು ದೊಡ್ಡ ಅಮೌಂಟನ್ನು 441ಇಂದ ಡಿವೈಡ್ ಮಾಡಿದ್ರೆ ನಮಗೆ ಬರೋ ಅಂಥ ಆನ್ಸರು 48,980. ಬಿಕಾಸ್ ಪಾಯಿಂಟ್ ಸಮಥಿಂಗಲ್ಲಿ ಬರುತ್ತೆ, ಅಪ್ರಾಕ್ಸಿಮೇಟ್ ಆಗಿ ನಾವು 0.979 ಅಂತ ಬರುತ್ತೆ. 79 ಇರೋದನ್ನ 80 ಅಂತ ಅಪ್ರಾಕ್ಸಿಮೇಟ್ಲಿ ಈ ರೀತಿ ಎಸ್ಟಿಮೇಷನ್ ಮಾಡಿ ರೌಂಡ್ ಫಿಗರಲ್ಲಿ ಇಟ್ಟಿದ್ದೀವಿ. ನಾನು ಇದನ್ನು ಡಿವೈಡ್ ಮಾಡೋದನ್ನು ತೋರಿಸ್ಕೊಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ, ಹಾಗಾಗಿ ಡೈರೆಕ್ಟ್ ಆನ್ಸರ್ ಇಟ್ಟಿದ್ದೀನಿ. ನೀವು ಡಿವೈಡ್ ಮಾಡಿ ನೋಡಿ, ಆನ್ಸರ್ ಕರೆಕ್ಟಾಗಿಯೇ ಬರುತ್ತೆ. ಓಕೆನಾ. ಸೆಕೆಂಡ್ ಕ್ವೆಶನ್ ಏನು ಕೇಳಿದರೆ, ವಾಟ್ ವುಡ್ ಬಿ ಇಟ್ಸ್ ಪಾಪ್ಯುಲೇಷನ್ ಇನ್ 2005. 2001 ಕಂಡುಹಿಡಿದ್ವಿ, 2003 ಆಲ್ರೆಡಿ ಕೊಟ್ಟಿದ್ದಾರೆ. ಈಗ ನಾವು 2005 ಕಂಡುಹಿಡಿಬೇಕು. ಇಲ್ಲಿಗ ಪ್ರಿನ್ಸಿಪಲ್ ಏನಾಗುತ್ತೆ, 54,000 ಆಗುತ್ತೆ. ಓಕೆನಾ. ರೇಟ್ ಏನಾಯಿತು, ಸೇಮ್ 5% ಇನ್ಕ್ರೀಸ್ ಆಗ್ತಾ ಇದೆ ಎವ್ರಿ ಇಯರ್. ಆಯಿತಾ. ಟೈಮು ಈಗ 2003 2005 ಅಂದರೆ 2 ಇಯರ್ಸ್ ಗ್ಯಾಪ್ ಆಯಿತು. ಸೊ ಟೈಮ್ ವಿಲ್ ಬಿ 2 ಇಯರ್ಸ್. ಈಗ ಏನು ಕಂಡುಹಿಡಿಬೇಕು ನಾವು, ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಪಾಪ್ಯುಲೇಷನನ್ನು ಕಂಡುಹಿಡಿಬೇಕು. ಪಾಪ್ಯುಲೇಷನ್ ಇನ್ 2005 ಈಸ್ ಈಕ್ವಲ್ ಟು ಪಿ ಪ್ಲಸ್ 1 ಪಿ ಇಂಟು 1 ಪ್ಲಸ್ ಆರ್ ಬೈ 100 ಟು ದ ಪವರ್ ಆಫ್ ಎನ್. ಓಕೆ, ಪಿ ಅಂದರೆ ಇಲ್ಲಿ 54,000 ಇಂಟು 1 ಪ್ಲಸ್ 5 ಬೈ 100 ಟು ದ ಪವರ್ ಆಫ್ 2.
5 ones are 5, 5 twos are 10, 1 0. Then 54,000 into 20 plus 1 is 21 by 20 to the power of 2. 54,000 into 21 by 20 into 21 by 20. So ಇಲ್ಲಿಗ 54,000 into 21 into 21 ಅಂದರೆ 441 ಆಯಿತು. ಡಿವೈಡೆಡ್ ಬೈ 20 ಇಂಟು 20 ಅಂದರೆ 400. ಇಲ್ಲಿ 2020 ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಇವೆರಡನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋ ಅಂಥ ಆನ್ಸರು 238,140 ಡಿವೈಡೆಡ್ ಬೈ 4. ಈಗ ನಾವು ಈ ದೊಡ್ಡ ನಂಬರ್ ಏನಿದೆ ಇದನ್ನು 4ಇಂದ ಡಿವೈಡ್ ಮಾಡೋಣ. 238,140. 20 ಇರೋದ್ರಿಂದ 4 5s are 20. 2 minus 2 is 0. 3 8 ಏನಾಯಿತು ಕೆಳಗಡೆ ಬಂತು. ಓಕೆನಾ? 4 9s are 36. 3 minus 3 is 0. 8 minus 6 is 2. 8 ಏನಾಯಿತು ಕೆಳಗಡೆ ಬಂತು. ಸಾರಿ 1. ನೆಕ್ಸ್ಟು 4 5s are 20. 1 ಆಯಿತು. ಈ 4 ಏನಾಯಿತು ಕೆಳಗಡೆ ಬಂತು. ನೆಕ್ಸ್ಟು 4 3s are 12. 1 minus 1 is 0. 4 minus 2 is 2. ನೆಕ್ಸ್ಟು ಈ 0 ಕೆಳಗಡೆ ಬಂತು. 4 5s are 20. 0 0. ನೋಡಿ ಇಲ್ಲಿ ವಿತೌಟ್ ಎನಿ ಪಾಯಿಂಟು ಡಿವೈಡ್ ಆಗಿದೆ. ಸೊ ಪಾಪ್ಯುಲೇಷನ್ ಇನ್ 2005 ಈಸ್ ಈಕ್ವಲ್ ಟು 59,535. ಗೊತ್ತಾಯ್ತಾ? ಸೆಕೆಂಡ್ ಕ್ವೆಶನ್. In a laboratory, the count of bacteria in a certain experiment was increasing at the rate of 2.5% per hour. Find the bacteria at the end of 2 hours if the count was initially 5,06,000 ಅಂತ ಕೇಳಿದರೆ. ಒಂದು ಲ್ಯಾಬೊರೇಟ್ರಿಯಲ್ಲಿ ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗ್ತಾ ಇದೆ. ಹೆಂಗೆ ಪರ್ ಅವರು 2.5% ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಆಫ್ಟರ್ 2 ಅವರ್ಸು ಇದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಇನಿಷಿಯಲಿ ಇಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿನ್ಸಿಪಲ್ ಅಂದರೆ ಇನಿಷಿಯಲ್ ಅಮೌಂಟ್ ಅಲ್ವಾ, 5,06,000. ದೆನ್ ರೇಟ್ ಬಂದು 2.5%. ಎನ್ ನಂಬರ್ ಆಫ್ ಅವರ್ಸ್ ಎಷ್ಟು 2 ಅವರ್ಸ್ ಅಲ್ವಾ. ನಾವೀಗ ಅಮೌಂಟ್ ಆಫ್ ಬ್ಯಾಕ್ಟೀರಿಯಾ ಕಂಡುಹಿಡಿಬೇಕು. P into 1 plus R by 100 to the power of N. Okay, principal is 5,06,000 into 1 plus 2.5 by 100 to the power of 2. ಓಕೆ, ಇಲ್ಲಿ ಏನು ಮಾಡ್ಬೋದು ನಾವು ಅಂತಂದರೆ ಪಾಯಿಂಟ್ ಇದೆಯಲ್ವಾ, ಹಾಗಾಗಿ ಈ ಪಾಯಿಂಟನ್ನು ನಾವು ಈ ಕಡೆ ತಗೊಂಡ್ರೆ ಕೆಳಗಡೆ ಇನ್ನೊಂದು 0ನ ಹಾಕ್ಕೊಳ್ತೀವಿ. ಓಕೆನಾ? 2.5ಇಂದ ಪಾಯಿಂಟನ್ನು ತೆಗಿಬೇಕು ಅಂದರೆ ಕೆಳಗಡೆ ಒಂದು 0 ಹಾಕೋತೀವಿ. ಏನಾಯಿತು ಅದು ಇವಾಗ 25/1000 ಆಯಿತು. ಸೊ 25 1s are 25, 25 4s are 100, 1 0. ಎಷ್ಟಾಯ್ತು ಈಗ? 5,06,000 into 40 plus 1 by 40 to the power of 2. So 5,06,000 41 by 40 square. So this is equal to 5,06,000 into 41 by 40 into 41 by 40. ಓಕೆನಾ? ಸೊ ಇಲ್ಲೀಗ 41 into 41 ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋಣ. 1 1s are 1, 1 4s are 4 plus 4 1s are 4, 4 4s are 16. So 1, 4 plus 4 is 8, 6, 1. So ಎಷ್ಟಾಯಿತು? 5,06,000 into 1,681 ಆಯಿತು. by 40 into 40 ಅಂದರೆ 4 4s are 16, 2 zeros. ಓಕೆ, ಇಲ್ಲಿವಾಗ 2 0 2 0 ಕ್ಯಾನ್ಸಲ್.
ಈಗ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 5060 ಇಂಟು 1681 ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಬರೋ ಅಂಥ ಆನ್ಸರು 8505860. ಓಕೆನಾ? ಸೊ 85 lakhs 5860 ಡಿವೈಡೆಡ್ ಬೈ 16. ನೀವು 16ಇಂದ ಡಿವೈಡ್ ಮಾಡ್ಕೊಳ್ತಾ ಹೋಗಿ. ಆನ್ಸರ್ ಏನು ಬರುತ್ತೆ ಅಂದರೆ ಅಮೌಂಟು 531616.25 ಬರುತ್ತೆ. 0.25ನ ತೆಗೆದುಬಿಟ್ಟು 531616 ಈಸ್ ಅಪ್ರಾಕ್ಸಿಮೇಟ್ಲಿ ದ ಅಮೌಂಟ್ ಅಂತಂದರೆ 5,31,616 ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗಿದೆ ಅಂತ ಬರಿಬಹುದು. ರಫಲ್ಲಿ ನಾನಿಲ್ಲಿ ಡಿವೈಡ್ ಮಾಡಿ ತೋರಿಸಿದ್ದೀನಿ ನೋಡಿ. ಈ ಒಂದು ನಂಬರ್ನ 6ಇಂದ ಡಿವೈಡ್ ಮಾಡಿದ್ರೆ 16 5s 80, 5 minus 0 is 5, 8 minus 0 is 8, 0 ಕೆಳಗಡೆ ಬಂದಿದೆ. 16 3s 48, ದೆನ್ 2 ಈ 5 ಕೆಳಗಡೆ ಬಂದಿದೆ. 16 1s 16, ಇಲ್ಲಿ ನಾವು ಈ ಕಡೆ ಬಂದರೆ 15 ಆಗುತ್ತೆ. 15 minus 6 is 9, ಈ 8 ಕೆಳಗಡೆ ಬಂತು. ನೆಕ್ಸ್ಟು 16 6s 96, 8 minus 6 is 2, ಈ 6 ಏನಾಯಿತು ಕೆಳಗಡೆ ಬಂದಿದೆ. 16 1s 16, 6 minus 6 is 0, 2 minus 1 is 1, ಈ 0 ಏನಾಯಿತು ಕೆಳಗಡೆ ಬಂತು. 100 ಆಯ್ತಲ್ವಾ. ನೆಕ್ಸ್ಟು 16 6s 96, ಇಲ್ಲಿ 4 ಉಳಿದಿದೆ. ಇಲ್ಲಿ ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡಿದ್ದೀವಿ. 16 2s 32, 8 ಉಳಿದಿದೆ. ಮತ್ತೆ ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡಿರೋದ್ರಿಂದ 16 5s 80. ರಿಮೈಂಡರ್ ಇಲ್ಲಿ 0, ಬಟ್ ಇಲ್ಲಿ 531616.25 ಇರೋದ್ರಿಂದ ಪಾಯಿಂಟನ್ನು ಬಿಟ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಇಷ್ಟು ಬ್ಯಾಕ್ಟೀರಿಯಾ ಇನ್ಕ್ರೀಸ್ ಆಗಿದೆ ಅಂತ ಬರಿಬಹುದು. ಥರ್ಡ್ ಕ್ವೆಶನ್, ಎ ಸ್ಕೂಟರ್ ವಾಸ್ ಬಾಟ್ ಅಟ್ ₹42,000. ಇಟ್ಸ್ ವ್ಯಾಲ್ಯೂ ಡಿಪ್ರಿಷಿಯೇಟೆಡ್ ಅಟ್ ದ ರೇಟ್ ಆಫ್ 8% ಪರ್ ಆ್ಯನಮ್. ಫೈಂಡ್ ಇಟ್ಸ್ ವ್ಯಾಲ್ಯೂ ಆಫ್ಟರ್ 1 year. ಇಲ್ಲಿ ಒಂದು ಸ್ಕೂಟರನ್ನು 42,000ಗೆ ತೊಗೊಂಬಂದಿದ್ದಾರೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಯಿತು? 42,000 ಆಯಿತು. ರೇಟ್ ಎಷ್ಟಾಯಿತು? ಇಲ್ಲಿ 8% ಆಯಿತು. ಟೈಮು 1 year. ಬಟ್ ಈ ಫಾರ್ಮುಲಾ ಏನಿದೆ, ಅಮೌಂಟ್ ಈಸ್ ಈಕ್ವಲ್ ಟು P ಇಂಟು 1 + R/100 ಟು ದ ಪವರ್ ಆಫ್ n ಅಂತ ಇದೆಯಲ್ಲ. ನಾವು ಯಾವಾಗಲೂ ಏನು 1 yearಗೆ ಜಾಸ್ತಿ ಆಗಿದ್ರೆ ಅಮೌಂಟು ನಾವು ಇಲ್ಲಿ ಪ್ಲಸ್ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಏನಾಗಿದೆ, 42,000ಗೆ ಸ್ಕೂಟರ್ನ ತೊಗೊಂಬಂದು ಆಫ್ಟರ್ 1 year ಅದ್ರ ಬೆಲೆ ಏನಾಗಿದೆ, 8% ಕಮ್ಮಿ ಆಗಿದೆ. ಸೊ ಆಫ್ಟರ್ 1 year ಈ ಸ್ಕೂಟರಿನ ಬೆಲೆ ಎಷ್ಟಾಗಿರುತ್ತೆ ಅಂದರೆ 42,000ಗಿಂತ ಕಮ್ಮಿ ಆಗಿರಬೇಕು. ಸೊ ಇಲ್ಲಿ ಒಂದೇ ಒಂದು ಚೇಂಜ್ ಆಗುತ್ತೆ. ಅಮೌಂಟು ಎಲ್ಲದು ಸೇಮೇ ಫಾರ್ಮುಲಾದಲ್ಲಿ. ಈ 1 + R ಏನಿದೆ ಇದನ್ನು ನಾವು 1 - R/100 ಟು ದ ಪವರ್ ಆಫ್ n ಅಂತ ಹಾಕೊಳ್ಬೇಕು. ಬಿಕಾಸ್ ಡಿಪ್ರಿಷಿಯೇಷನ್ ಅಂದರೆ ಡಿಕ್ರೀಸ್ ಆಗ್ತಾ ಇದೆ ಅಂತ. ಓಕೆ, ಸೊ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 42,000 ಇಂಟು 1 - 8/100, ಇಲ್ಲಿ 1 year ಅಂತ ಅಂದರೆ ಅಪಾನ್ 1 ಅಂತ ಆಗುತ್ತೆ. ಓಕೆನಾ? ದೆನ್ 42,000, ಇಲ್ಲಿ LCM 100 - 8/100 ಟು ದ ಪವರ್ ಆಫ್ 1. 42,000 100 - 8 ಅಂದರೆ 92/100 ಆಯಿತು. ಇಲ್ಲಿ 20 20 ಕ್ಯಾನ್ಸಲ್. ನೆಕ್ಸ್ಟು 420 ಇಂಟು 92, ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 2 zeros 0, 2 2s 4, 2 4s 8, plus 9 zeros 0, 2 9s 18, 1 carry, 9 4s 36, 36 plus 1 is 37. So 0, 4, 8 plus 8 is 16, 16 plus 16 is 6, 1 carry, 7 plus 1 is 8 and 3. What is the amount after 1 year? 38,640 rupees. ಅಂದರೆ 8% ಡಿಕ್ರೀಸ್ ಆಗಿ 42,000ಅಲ್ಲಿ 8% ಡಿಕ್ರೀಸ್ ಆದರೆ 1 yearಗೆ ಆ ಸ್ಕೂಟರಿನ ಬೆಲೆ ಎಷ್ಟಾಯಿತು? 38,640 rupees ಆಯಿತು. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 7.3. See you in the next class. Thank you. For more videos, subscribe to my channel.